ಕಾವೇರಿ ವಿಚಾರವಾಗಿ ಕರ್ನಾಟಕಕ್ಕೆ ಆಗ್ತಾ ಇರುವಂತಹ ಅನ್ಯಾಯವನ್ನ ಖಂಡಿಸಿ ಕನ್ನಡಿಗರು ಬೀದಿಗಿಳಿದಿದ್ದಾರೆ, ಹೋರಾಟ ನಡೆಸ್ತಾ ಇದ್ದಾರೆ, ಪ್ರತಿಭಟನೆ ನಡೆಸಿದ್ರು. ಆದರೂ ಕೂಡ ಕರ್ನಾಟಕಕ್ಕೆ ನ್ಯಾಯ ಸಿಗುವಂತಹ ಯಾವುದೇ ಲಕ್ಷಣ ಕಂಡು ಬರ್ತಾ ಇಲ್ಲ. ಇನ್ನು ಸ್ಯಾಟಲೈಟ್ ಬಸ್ ನಿಲ್ದಾಣದಲ್ಲಿರುವಂತಹ ಹೋಟೆಲ್ಗಳ ಮೇಲೆ ಕಲ್ಲು ತೂರಾಟ ನಡೆದಿರುವಂತಹ ಘಟನೆ ಈಗ ವರದಿ ಆಗ್ತಾ ಇದೆ. ಸ್ಯಾಟಲೈಟ್ ಬಸ್ ನಿಲ್ದಾಣದಲ್ಲಿರುವಂತಹ ಹೋಟೆಲ್ಗಳ ಮೇಲೆ ಕಲ್ಲು ತೂರಾಟ ನಡೆಸಲಾಗಿದೆ. ಬೆಂಗಳೂರಿನ ಸ್ಯಾಟಲೈಟ್ ಬಸ್ ಸ್ಟಾಪ್ ಅಲ್ಲಿದ್ದಂತಹ ಹೋಟೆಲ್ಗಳ ಮೇಲೆ ಕಲ್ಲು ತೂರಾಟ ನಡೆಸಲಾಗಿದೆ. ಜೊತೆಗೆ ಪೊಲೀಸರು ಲಾಠಿ ಚಾರ್ಜ್ ಕೂಡ ನಡೆಸಿದ್ದಾರೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಅಡಿಯಾರ್ ಆನಂದ್ ಭವನ ಹೋಟೆಲ್ ಮೇಲೆ ದಾಳಿ ನಡೆಸಲಾಗಿದೆ. ಹೋಟೆಲ್ ಮೇಲೆ ಕಲ್ಲು ತೂರಾಟ ನಡೆಸಲಾಗಿದೆ. ತಮಿಳರಿಗೆ ಸೇರಿದಂತಹ ಹೋಟೆಲ್ಗಳ ಮೇಲೆ ದಾಳಿ ನಡೆಸಿರುವುದು. ಕನ್ನಡ ಪರ ಸಂಘಟನೆಗಳ ಕಾರ್ಯಕರ್ತರು ಆ ಹೋಟೆಲ್ಗಳಿಗೆ ಕಲ್ಲು ತೂರಾಟ ನಡೆಸಿದ್ದಾರೆ. ಸ್ಯಾಟಲೈಟ್ ಬಸ್ ನಿಲ್ದಾಣದಲ್ಲಿರುವಂತಹ ಹೋಟೆಲ್ ಮೇಲೆ ಕನ್ನಡಿಗರು ಕಲ್ಲು ತೂರಾಟ ನಡೆಸಿರುವುದು. ಕನ್ನಡ ಪರ ಸಂಘಟನೆಗಳ ಕಾರ್ಯಕರ್ತರು ಹೋರಾಟ ನಡೆಸ್ತಾ ಕಲ್ಲು ತೂರಾಟ ನಡೆಸಿದ್ದಾರೆ. ಅಡಿಯಾರ್ ಆನಂದ್ ಭವನ ಹೋಟೆಲ್ ಮೇಲೆ ದಾಳಿ ನಡೆಸಲಾಗಿದೆ. ತಮಿಳುನಾಡಿನಲ್ಲಿ ಏನು ಕನ್ನಡಿಗರಿಗೆ ಸೇರಿದಂತಹ ವುಡ್ಲ್ಯಾಂಡ್ ಹೋಟೆಲ್ ಮೇಲೆ ದಾಳಿ ನಡೆಸಲಾಗಿತ್ತು. ಪೆಟ್ರೋಲ್ ಬಾಂಬ್ ಅನ್ನ ಎಸೆಯಲಾಗಿತ್ತು. ಜೊತೆಗೆ ಕನ್ನಡದ ನೋಂದಣಿ ಇರುವಂತಹ ಕರ್ನಾಟಕ ನೋಂದಣಿ ಇರುವಂತಹ ಬಸ್ಗಳ ಮೇಲೆ ಏನು ದಾಳಿ ನಡೆಸಲಾಗಿತ್ತು. ಈಗ ಕರ್ನಾಟಕದಲ್ಲಿ ನಾವು ಯಾಕೆ ತಮಿಳರಿಗೆ ಸೇರಿದಂತಹ ಆಸ್ತಿಪಾಸ್ತಿಯನ್ನ ಹಾನಿ ಮಾಡಬಾರದು ಅನ್ನುವಂತಹ ನಿಟ್ಟಿನಲ್ಲಿ ತಮಿಳರಿಗೆ ಸೇರಿದಂತಹ ಹೋಟೆಲ್ ಮೇಲೆ ದಾಳಿ ನಡೆಸಲಾಗಿದೆ. ಬೆಂಗಳೂರಿನ ಸ್ಯಾಟಲೈಟ್ ಬಸ್ ಸ್ಟಾಪ್ ನಲ್ಲಿರುವಂತಹ ಅಡಿಯಾರ್ ಆನಂದ್ ಭವನ್ ಹೋಟೆಲ್, ನಾವೀಗ ನೋಡ್ತಾ ಇರುವಂತಹ ದೃಶ್ಯದಲ್ಲಿ ಕಂಡು ಬರ್ತಾ ಇರುವಂತಹ ಹೋಟೆಲ್ ಮೇಲೆ ಕನ್ನಡಿಗರು ದಾಳಿ ನಡೆಸಿದ್ದಾರೆ. ಕನ್ನಡ ಪರ ಸಂಘಟನೆಗಳ ಕಾರ್ಯಕರ್ತರು ಆ ಹೋಟೆಲ್ ಮೇಲೆ ಕಲ್ಲು ತೂರಾಟ ನಡೆಸಿದ್ದಾರೆ. ಕಾವೇರಿ ಜಲ ವಿವಾದ, ಕಾವೇರಿ ನದಿ ನೀರು ಹಂಚಿಕೆ ವಿವಾದ ಎರಡು ರಾಜ್ಯಗಳಲ್ಲಿ ಯಾವ ರೀತಿಯ ಪರಿಸ್ಥಿತಿ ಉಂಟು ಮಾಡಿದೆ ಅಂತ ನೋಡಬಹುದು. ಕರ್ನಾಟಕಕ್ಕೆ ಪದೇ ಪದೇ ಆಗ್ತಾ ಇರುವಂತಹ ಅನ್ಯಾಯವನ್ನ ಖಂಡಿಸಿ ಕನ್ನಡಿಗರು ಮೊನ್ನೆಯಿಂದ ಕೂಡ ಹೋರಾಟ ನಡೆಸ್ತಾ ಇದ್ದಾರೆ. ಪ್ರತಿಭಟನೆ ಹಾಗೆ ಬಂದ್ ಕೂಡ ನಡೆಸಲಾಯಿತು. ಆದ್ರೆ ಶಾಂತಿಯುತವಾಗಿ ಪ್ರತಿಭಟನೆ ನಡೆಸಿದ್ರು. ಯಾವುದೇ ಕಾರಣಕ್ಕೂ ಕೂಡ ತಮಿಳರ ಮೇಲೆ ಆಗಲಿ ತಮಿಳರಿಗೆ ಸೇರಿದಂತಹ ಆಸ್ತಿಪಾಸ್ತಿ ಮೇಲೆ ಹಾನಿ ಮಾಡಿರ್ಲಿಲ್ಲ, ಹಲ್ಲೆ ನಡೆಸಿರ್ಲಿಲ್ಲ. ಆದ್ರೆ ಇವತ್ತು ತಮಿಳುನಾಡಲ್ಲಿ ಕನ್ನಡಿಗರಿಗೆ ಸೇರಿದಂತಹ ಹೋಟೆಲ್ ಮೇಲೆ ಏನು ದಾಳಿ ನಡೆಸಲಾಯಿತು, ಕನ್ನಡಿಗರ ಮೇಲೆ ಹಲ್ಲೆ ನಡೆಸಲಾಯಿತು. ಕರ್ನಾಟಕಕ್ಕೆ ಸೇರಿದಂತಹ ಬಸ್ಗಳ ಮೇಲೆ
ಏನು ಗಾಜನ್ನ ಪುಡಿ ಪುಡಿ ಮಾಡಲಾಯಿತು. ಈ ವಿಚಾರವನ್ನ ಖಂಡಿಸಿ ಇವತ್ತು ಕನ್ನಡಿಗರು ನಾವ್ಯಾಕೆ ಸುಮ್ಮನಿರ್ಬೇಕು, ನಾವು ಇಷ್ಟು ದಿನ ಶಾಂತಿಯುತವಾಗಿ ಪ್ರತಿಭಟನೆ ನಡೆಸಿದ್ವಿ, ಯಾರಿಗೂ ಏನೋ ಹಾನಿ ಮಾಡಿರ್ಲಿಲ್ಲ, ಆದ್ರೆ ಕನ್ನಡಿಗರ ಮೇಲೆ ಅನ್ಯಾಯ ಆಗ್ತಾ ಇರೋದು, ಕನ್ನಡಿಗರ ಮೇಲೆ ಹಲ್ಲೆ ನಡೆಸ್ತಾ ಇರೋದು ನಿಜಕ್ಕೂ ಕೂಡ ಖಂಡನೀಯ. ನಾವು ಕೂಡ ಇಲ್ಲಿ ತಮಿಳರ ಮೇಲೆ ಹಲ್ಲೆ ನಡೆಸ್ತೀವಿ ಅನ್ನುವಂತಹ ವಿಚಾರವಾಗಿ ತಮಿಳುನಾಡಿಗೆ ಸೇರಿದಂತಹ ಒಡೆತನದ ಅಡಿಯಾರ್ ಆನಂದ್ ಭವನ್, ಬೆಂಗಳೂರಿನ ಸ್ಯಾಟಲೈಟ್ ಬಸ್ ನಿಲ್ದಾಣದಲ್ಲಿ ಇದ್ದಂತಹ ಅಡಿಯಾರ್ ಆನಂದ್ ಭವನ್ ಹೋಟೆಲ್ ಮೇಲೆ ಕಲ್ಲು ತೂರಾಟ ನಡೆಸ್ತಾ ಇರುವಂತಹ ದೃಶ್ಯವನ್ನ ನಾವೀಗ ನೋಡ್ತಾ ಇದ್ದೀವಿ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಸುನಿಲ್ ಈಗ ಅಲ್ಲಿಂದ ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ. ಸುನಿಲ್, ಇಲ್ಲಿ ಬೆಂಗಳೂರಲ್ಲೂ ಕೂಡ ಈಗ ಗಲಾಟೆ ಜಾಸ್ತಿ ಆಗ್ತಾ ಇದೆ. ತಮಿಳರಿಗೆ ಸೇರಿದಂತಹ ಆಸ್ತಿ ಪಾಸ್ತಿ ಜೊತೆಗೆ ಹೋಟೆಲ್ಗಳ ಮೇಲೆ ಕಲ್ಲು ತೂರಾಟ, ವಾಹನಗಳಿಗೆ ಬೆಂಕಿ ಕೂಡ ಕಂಡು ಬರ್ತಾ ಇದೆ. ಈಗ ಸದ್ಯ ಅಲ್ಲಿ ಅಡಿಯಾರ್ ಆನಂದ್ ಭವನ್ ಸುತ್ತಮುತ್ತ ಪರಿಸ್ಥಿತಿ ಹೇಗಿದೆ, ಏನಾಯ್ತಲ್ಲಿ? ಸುಕನ್ಯಾ, ಬೆಂಗಳೂರಿನ ಮೈಸೂರು ರಸ್ತೆಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಸಾರ್ವಜನಿಕರು ಜೊತೆಗೆ ವಿವಿಧ ಸಂಘಟನೆಗಳ ಸದಸ್ಯರು ಸೇರಿದ್ರು. ತಮಿಳುನಾಡಿನಲ್ಲಿ ಏನು ಕನ್ನಡಿಗರ ಮೇಲೆ ಹಲ್ಲೆ ನಡೆದಿದ್ದು, ಜೊತೆಗೆ ಕರ್ನಾಟಕ ರಿಜಿಸ್ಟ್ರೇಷನ್ ವಾಹನಗಳ ಮೇಲೂ ಕೂಡ ಅಲ್ಲಿ ಸಾಕಷ್ಟು ಅಟ್ಯಾಕ್ಗಳು ಕೂಡ ಆಗಿತ್ತು. ಈ ಹಿನ್ನೆಲೆಯಲ್ಲಿ ಬೆಂಗಳೂರಿನ ಹಲವಾರು ಕಡೆಗಳಲ್ಲಿ ದಾಳಿಗಳು ಕೂಡ ಆರಂಭ ಆಗಿತ್ತು. ಮೊದಲು ಮೈಸೂರು ರಸ್ತೆಯ ಟಿಂಬರ್ ಯಾರ್ಡ್ ಲೇಔಟ್ ಬಳಿ ಇರುವಂತಹ ಒಂದು ತಮಿಳುನಾಡು ರಿಜಿಸ್ಟ್ರೇಷನ್ಗೆ ಸೇರಿದಂತಹ ಲಾರಿಗೆ ಕಲ್ಲು ತೂರಾಟವನ್ನು ಮಾಡಿದ್ರು. ಅದಾದ ಬಳಿಕ ಇದು ಸುಮಾರು 10ಕ್ಕೂ ಅಧಿಕ ಲಾರಿಗಳಿಗೆ ಕಲ್ಲು ತೂರಾಟವನ್ನು ಕೂಡ ಮಾಡಿದ್ರು. ಜೊತೆಗೆ ಈ ಒಂದು ನಾಯಂಡಳ್ಳಿ ಸಮೀಪದ ನೈಸ್ ಟೋಲ್ ಏನಿದೆ, ಆ ಒಂದು ಟೋಲ್ ಬಳಿ ತಮಿಳುನಾಡಿನಿಂದ ಬೆಂಗಳೂರು ಕಡೆಗೆ ಬರ್ತಾ ಇದ್ದಂತಹ ಒಂದು ಕ್ಯಾಂಟರ್ ಕೂಡ ಬೆಂಕಿಯನ್ನು ಹಚ್ಚಿದ್ರು. ಸುಮಾರು 10ರಿಂದ 15 ಮಂದಿ ದುಷ್ಕರ್ಮಿಗಳು ಸುತ್ತುವರೆದು ಆ ಒಂದು ಕ್ಯಾಂಟರ್ ವಾಹನಕ್ಕೆ ಬೆಂಕಿಯನ್ನು ಹಚ್ಚಿದ್ರು. ಅದರ ಬಳಿಕ ಈ ಒಂದು ಮೈಸೂರು ರಸ್ತೆಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಸಾರ್ವಜನಿಕರು ಸೇರಿದ್ರು. ಅವರು ಈ ಒಂದು ಸ್ಯಾಟಲೈಟ್ ಬಸ್ ನಿಲ್ದಾಣಕ್ಕೆ ಹೊಂದಿಕೊಂಡಂತೆ ಇರುವಂತಹ ಅಡ್ಯಾರ್ ಆನಂದ್ ಭವನ್ ಏನಿದೆ, ಈ ಒಂದು ಹೋಟೆಲ್ ಮೇಲೆ ದಾಳಿಯನ್ನ ನಡೆಸಿದ್ರು. ಹೋಟೆಲ್ ಕ್ಲೋಸ್ ಆಗಿತ್ತು, ಆದ್ರೂ ಕೂಡ ಅದರ ಗಾಜುಗಳನ್ನ ಸಂಪೂರ್ಣವಾಗಿ ಪುಡಿಗಟ್ಟಿದ್ರು. ರಸ್ತೆಯಲ್ಲಿ ನಿಂತ್ಕೊಂಡು ಸುಮಾರು 50ಕ್ಕೂ ಅಧಿಕ ಮಂದಿ ಯುವಕರು ಕಲ್ಲುಗಳಿಂದ ಗಾಜುಗಳನ್ನ ಹೊಡೆದು ಗಾಜುಗಳನ್ನು ಹೊಡೆದಾಕಿದ್ರು. ಇದೇ ಸಮಯಕ್ಕೆ ಸರಿಯಾಗಿ ಪೊಲೀಸರು ಸ್ಥಳಕ್ಕೆ ಬಂದು ಲಘುವಾದ ಲಾಠಿಚಾರ್ಜ್ ಮಾಡಿ ಎಲ್ಲರನ್ನು ಕೂಡ ಅಲ್ಲಿಂದ ತೆರವುಗೊಳಿಸಿದ್ರು. ಅಷ್ಟೊತ್ತಿಗಾಗಲೇ ಅಲ್ಲಿದ್ದಂತಹ ಗುಂಪು ಈ ಒಂದು ಬಸ್ ಸ್ಟ್ಯಾಂಡ್ ಹಿಂಭಾಗದಲ್ಲಿ ಇರುವಂತಹ ಒಂದು A2B ಇನ್ನೊಂದು ಬ್ಯಾಕ್ ಗೇಟ್ ಏನಿದೆ, ಆ ಒಂದು ಬ್ಯಾಕ್ ಗೇಟ್ ಬಳಿ ಹೋಗಿ ಅಲ್ಲೂ ಇದ್ದಂತಹ ಗಾಜುಗಳನ್ನು ಸಂಪೂರ್ಣವಾಗಿ ಹೊಡೆದು ಹಾಕಿದ್ದಾರೆ. ತಕ್ಷಣವೇ ಮುಂದುಗಡೆ ಇದ್ದಂತಹ ಪೊಲೀಸರು ಹಿಂಬದಿಯೂ ಕೂಡ ಬಂದು ಅಲ್ಲೂ ಇದ್ದಂತಹ ಸಾಕಷ್ಟು ಮಂದಿ ಸಾರ್ವಜನಿಕರನ್ನ ಅಲ್ಲಿಂದ ತೆರವುಗೊಳಿಸಿದ್ದಾರೆ. ಜೊತೆಗೆ ಈ ಸಂದರ್ಭದಲ್ಲಿ ಬಸ್ ಸ್ಟ್ಯಾಂಡ್ ನಲ್ಲಿ ಬಸ್ಗೋಸ್ಕರ ಕಾಯ್ತಾ ಇದ್ದಂತಹ ಸಾರ್ವಜನಿಕರ ಮೇಲೂ ಕೂಡ ಪೊಲೀಸರು ಲಘುವಾದಂತಹ ಒಂದು ಲಾಠಿ ಚಾರ್ಜ್ ಅನ್ನ ಮಾಡಿದ್ರು. ಸದ್ಯಕ್ಕೆ ಇಲ್ಲಿದ್ದಂತಹ ಎಲ್ಲಾ ಗುಂಪುಗೂಡಿದಂತಹ ಸಾರ್ವಜನಿಕರನ್ನ ಪೊಲೀಸರು ತೆರವುಗೊಳಿಸಿದ್ದಾರೆ. ಖುದ್ದು ಪಶ್ಚಿಮ ವಲಯ ಹೆಚ್ಚುವರಿ ಪೊಲೀಸ್ ಆಯುಕ್ತರಾಗಿರುವಂತಹ ಚರಣ್ ರೆಡ್ಡಿ ಅವರು ಜೊತೆಗೆ ವೆಸ್ಟ್ ಡಿವಿಷನ್ ಡಿಸಿಪಿ ಇಬ್ರು ಕೂಡ ಸ್ಥಳದಲ್ಲೇ ಇದ್ದು ಈ ಒಂದು ಬಂದೋಬಸ್ತ್ ಅನ್ನ ನೋಡ್ಕೋತಾ ಇದ್ದಾರೆ. ಹೆಚ್ಚುವರಿಯಾಗಿ ಸಿಆರ್ಪಿಎಫ್ ಪಡೆಗಳನ್ನು ಕೂಡ ಸ್ಥಳಕ್ಕೆ ಕರೆಸಿ ಯಾವುದೇ ರೀತಿಯ ಅಹಿತಕರ ಘಟನೆಗಳು ಕೂಡ ನಡೆದಂತೆ ಹೆಚ್ಚಿನ ಒಂದು ಜಾಗೃತಿಯನ್ನ ಈಗಾಗಲೇ ಪೊಲೀಸರು ವಹಿಸಿಕೊಂಡಿದ್ದಾರೆ. ಸುಕನ್ಯಾ, ಧನ್ಯವಾದ ಸುನಿಲ್.
ಇದು ಇವತ್ತು ಬೆಂಗಳೂರಿನ ಸ್ಯಾಟಲೈಟ್ ಬಸ್ ನಿಲ್ದಾಣದ ಬಳಿ ಕಂಡು ಬಂದಂತಹ ದೃಶ್ಯ. ಸ್ಯಾಟಲೈಟ್ ಬಸ್ ನಿಲ್ದಾಣದಲ್ಲಿರುವಂತಹ ಅಡಿಯಾರ್ ಆನಂದ್ ಭವನ್ ಹೋಟೆಲ್ ಮೇಲೆ ಕನ್ನಡ ಪರ ಸಂಘಟನೆಗಳ ಕಾರ್ಯಕರ್ತರು ಕಲ್ಲು ತೂರಾಟ ನಡೆಸಿದ್ದಾರೆ. ಹೋಟೆಲ್ನ ಗಾಜನ್ನ ಪುಡಿ ಪುಡಿ ಮಾಡಿದ್ದಾರೆ. ಇನ್ನು ಅಲ್ಲಿ ನಾವೆಲ್ಲ ರೀತಿಯ ಒಂದು ದೃಶ್ಯವನ್ನು ನೋಡಬಹುದು. ಜನರು ಕೂಡ ಭಯಭೀತಗೊಂಡು ಅಲ್ಲಿ ದಿಕ್ಕಾಪಾಲಾಗಿ ಓಡ್ತಿದ್ದಂತಹ ದೃಶ್ಯ. ಜೊತೆಗೆ ಪೊಲೀಸರು ಅಲ್ಲಿ ಲಾಠಿ ಚಾರ್ಜ್ ಕೂಡ ನಡೆಸಿದ್ರು. ಯಾರ್ಯಾರು ಕಲ್ಲು ತೂರಾಟ ನಡೆಸ್ತಾ ಇದ್ರೆ ಅವ್ರನ್ನ ಕಂಟ್ರೋಲ್ ತಗೊಳ್ಳೋದಕ್ಕೆ ಪ್ರಯತ್ನ ಪಟ್ಟರು. ನಾವು ನೋಡ್ತಾ ಇರುವಂತಹ ದೃಶ್ಯ TV9 ಎಕ್ಸ್ಕ್ಲೂಸಿವ್ ದೃಶ್ಯ. ಅಡಿಯಾರ್ ಆನಂದ್ ಭವನ್ ಹೋಟೆಲ್ ಮೇಲೆ ಕನ್ನಡ ಪರ ಸಂಘಟನೆಗಳ ಕಾರ್ಯಕರ್ತರು ಕನ್ನಡಿಗರು ಕಲ್ಲು ತೂರಾಟ ನಡೆಸ್ತಾ ಇರುವಂತಹ ದೃಶ್ಯ. ಒಂದು ಕಡೆ ತಮಿಳುನಾಡಲ್ಲಿ ಕನ್ನಡಿಗರಿಗೆ ಸೇರಿದಂತಹ ವುಡ್ಲ್ಯಾಂಡ್ ಹೋಟೆಲ್ ಮೇಲೆ ದಾಳಿ ನಡೆಸಲಾಗಿತ್ತು. ಅಲ್ಲಿ ಪೆಟ್ರೋಲ್ ಬಾಂಬ್ ಅನ್ನು ಎಸೆಯಲಾಗಿತ್ತು, ಗಾಜುಗಳನ್ನ ಪುಡಿ ಪುಡಿ ಮಾಡಲಾಗಿತ್ತು. ಅದಕ್ಕೆ ಪ್ರತೀಕಾರವಾಗಿ ಇಲ್ಲಿ ಬೆಂಗಳೂರಲ್ಲಿ ಸ್ಯಾಟಲೈಟ್ ಬಸ್ ನಿಲ್ದಾಣದಲ್ಲಿರುವಂತಹ ಅಡಿಯಾರ್ ಆನಂದ್ ಭವನ್ ಹೋಟೆಲ್ ಮೇಲೆ ಹೋಟೆಲ್ನ ಕಿಟಕಿ ಗಾಜುಗಳನ್ನ ಪುಡಿ ಪುಡಿ ಮಾಡ್ತಾ ಇರುವಂತಹ ದೃಶ್ಯವನ್ನ ನೋಡ್ತಾ ಇದ್ದೀವಿ. ಇನ್ನು ಸ್ಥಳದಲ್ಲಿ ಯಾವ ರೀತಿಯ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂತಂದ್ರೆ ಅಕ್ಕಪಕ್ಕದ ಅಂಗಡಿಗಳು ಎಲ್ಲವೂ ಕೂಡ ಮುಚ್ಚಲ್ಪಟ್ಟಿವೆ. ಇನ್ನು ಅಲ್ಲಿದ್ದಂತಹ ಜನರು ಕೂಡ ಸಾರ್ವಜನಿಕರು ಯಾರ್ಯಾರು ಬಸ್ ಸ್ಟಾಪ್ ಅಲ್ಲಿದ್ರು ಅವರೆಲ್ಲರೂ ಕೂಡ ಭಯಭೀತಗೊಂಡು ದಿಕ್ಕಾಪಾಲಾಗಿ ಓಡ್ತಾ ಇದ್ದಂತಹ ದೃಶ್ಯ ಕೂಡ ಕಂಡು ಬಂತು. ಜೊತೆಗೆ ಪೊಲೀಸರು ಲಾಠಿ ಚಾರ್ಜ್ ನಡೆಸಿದ್ರು. ಅಲ್ಲಿ ಬಂದಂತಹ ಕಲ್ಲು ತೂರಾಟ ನಡೆಸಿದವರನ್ನ ಕೂಡ ವಶಕ್ಕೆ ಪಡ್ಕೊಳ್ಳುವಂತಹ ಪ್ರಯತ್ನವನ್ನ ಮಾಡಿದ್ರು. ನಾವೀಗ ನೋಡಿದಂತಹ ದೃಶ್ಯ ಬೆಂಗಳೂರಿನ ಸ್ಯಾಟಲೈಟ್ ಬಸ್ ನಿಲ್ದಾಣದಲ್ಲಿ ಅಡಿಯಾರ್ ಆನಂದ್ ಭವನ್ ಹೋಟೆಲ್ ಮೇಲೆ ಕನ್ನಡ ಪರ ಸಂಘಟನೆಗಳ ಕಾರ್ಯಕರ್ತರು ಕಲ್ಲು ತೂರಾಟ ನಡೆಸಿರೋದು. ಜೊತೆಗೆ ಆ ಸಂದರ್ಭದಲ್ಲಿ ಅಲ್ಲಿದ್ದಂತಹ ಪೊಲೀಸರು ಭದ್ರತಾ ಪಡೆ ಅಲ್ಲಿದ್ದಂತಹ ಜನರ ಮೇಲೆ ಲಾಠಿ ಚಾರ್ಜ್ ಕೂಡ ನಡೆಸಿದ್ರು. ಕಲ್ಲು ತೂರಾಟ ನಡೆಸಿದವರನ್ನ ವಶಕ್ಕೆ ಪಡ್ಕೊಳ್ಳುವಂತಹ ಪ್ರಯತ್ನ ಮಾಡಿದ್ರು. ಇನ್ನು ಆ ಬಸ್ ಸ್ಟಾಪ್ ನಲ್ಲಿ ವಿದ್ಯಾರ್ಥಿಗಳು, ಮಹಿಳೆಯರು, ಮಕ್ಕಳು ಎಲ್ಲರೂ ಕೂಡ ಸೇರಿದ್ರು. ಎಲ್ಲರೂ ಕೂಡ ತಮ್ಮ ತಮ್ಮ ಜಾಗೃತಿ ತೆರಳೋದಕ್ಕೆ ಬಂದಿದ್ರು. ಆದ್ರೆ ಆ ಸಂದರ್ಭದಲ್ಲಿ ಅಡಿಯಾರ್ ಆನಂದ್ ಭವನ್ ಹೋಟೆಲ್ ಮೇಲೆ ಕಲ್ಲು ತೂರಾಟ ನಡೆಸಲಾಯಿತು, ದಾಳಿ ನಡೆಸಲಾಯಿತು. ಇದರಿಂದ ಭಯಭೀತಗೊಂಡಂತಹ ಜನ ಅಲ್ಲಿ ದಿಕ್ಕಾಪಾಲಾಗಿ ಓಡ್ತಾ ಇದ್ರು ಕೂಡ. ಇನ್ನೊಂದು ಕಡೆಗೆ ನಾವು ನೋಡಬಹುದು ಯಾವ ರೀತಿಯ ಪರಿಸ್ಥಿತಿ ಇದೆ ಅಂತ. ಯಾಕಂದ್ರೆ ಪೊಲೀಸರು ಪ್ರತಿಭಟನಾಕಾರರನ್ನ ಚದುರಿಸೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಜನರು, ಸ್ಥಳೀಯರು ಭಯಭೀತಗೊಂಡಿದ್ದಾರೆ. ಕನ್ನಡ ಪರ ಹೋರಾಟಗಾರರು ತಮ್ಮ ಹೋರಾಟವನ್ನ ತೀವ್ರಗೊಳಿಸ್ತಾ ಇದ್ದಾರೆ. ಮತ್ತೊಂದು ಕಡೆಗೆ ತಮಿಳುನಾಡಿಗೆ ಸೇರಿದಂತಹ ಲಾರಿಗೆ ಬೆಂಕಿ ಹಚ್ಚಲಾಗಿತ್ತು. ಈಗ ಸ್ಯಾಟಲೈಟ್ ಬಸ್ ನಿಲ್ದಾಣದಲ್ಲಿ ತಮಿಳರಿಗೆ ಸೇರಿದಂತಹ ತಮಿಳು ಒಡೆತನದ ಅಡಿಯಾರ್ ಆನಂದ್ ಭವನ್ ಹೋಟೆಲ್ ಮೇಲೆ ದಾಳಿ ನಡೆಸಲಾಗಿದೆ. ಇಷ್ಟಕ್ಕೆ ಕಾರಣವಾಗಿದ್ದು ಇಷ್ಟು ದಿನ ಶಾಂತಿಯುತವಾಗಿ ಪ್ರತಿಭಟನೆ ನಡೀತಾ ಇತ್ತು ಕರ್ನಾಟಕದಲ್ಲಿ. ಯಾರ ಮೇಲೂ ಕೂಡ ಹಲ್ಲೆ ನಡೆಸಲಾಗಿರಲಿಲ್ಲ. ತಾವೇ ಆತ್ಮಹತ್ಯೆಗೆ ಮುಂದಾಗಿ ಪ್ರತಿಭಟನೆಯನ್ನ ತೋರಿಸ್ತಾ ಇದ್ರು. ಶಾಂತಿಯುತವಾಗಿ ಬಂದ್ ಮಾಡಲಾಗಿತ್ತು, ಪ್ರತಿಭಟನೆ ನಡೆಸಲಾಗಿತ್ತು. ಆದ್ರೆ ಯಾವಾಗ ತಮಿಳುನಾಡಲ್ಲಿ ಕನ್ನಡಿಗರ ಮೇಲೆ ದೌರ್ಜನ್ಯ ಶುರುವಾಯಿತು, ಯಾವಾಗ ತಮಿಳುನಾಡಿನಲ್ಲಿ ಕರ್ನಾಟಕಕ್ಕೆ ಸೇರಿದಂತಹ ಹೋಟೆಲ್ ಮೇಲೆ ದಾಳಿ ನಡೆಸಲಾಯಿತು, ಯಾವಾಗ ತಮಿಳುನಾಡಲ್ಲಿ ಕರ್ನಾಟಕ ನೋಂದಣಿಯ ಬಸ್ಗಳ ಮೇಲೆ ಕಲ್ಲು ತೂರಾಟ, ಗಾಜುಗಳನ್ನ ಪುಡಿ ಪುಡಿ ಮಾಡುವಂತಹ ಕೆಲಸ ಶುರುವಾಯಿತು, ಕನ್ನಡಿಗರು ಕೂಡ ತಮ್ಮ ತಾಳ್ಮೆಯನ್ನ ಕಳ್ಕೊಂಡಿದ್ದಾರೆ. ನಾವು ಇಷ್ಟು ಅನ್ಯಾಯ ಆದ್ರೂ ಕೂಡ ಇಷ್ಟು ದಿನ ಶಾಂತಿಯುತವಾಗಿ ಹೋರಾಟ ನಡೆಸ್ತಾ ಬಂದ್ವಿ, ನ್ಯಾಯಾಂಗಕ್ಕೆ ನಾವು ಬೆಲೆ ಕೊಡ್ತಾ ಬಂದ್ವಿ. ಆದ್ರೆ ಈಗ ತಮಿಳುನಾಡಿನಲ್ಲಿ ಆಗ್ತಾ ಇರುವಂತಹ ಕೆಲಸ ಏನು? ಯಾಕೆ ಕನ್ನಡಿಗರ ಮೇಲೆ ದೌರ್ಜನ್ಯ ಎಸಗಬೇಕು? ಯಾಕೆ ಕರ್ನಾಟಕಕ್ಕೆ ಸಂಬಂಧಪಟ್ಟಂತಹ ಆಸ್ತಿ ಪಾಸ್ತಿ ಹಾನಿ ಮಾಡಬೇಕು? ಅನ್ಯಾಯ ಆಗ್ತಾ ಇರೋದು ನಮ್ಗೆ, ಆದ್ರೆ ನಮಗೆ ಸೇರಿದಂತಹ ಆಸ್ತಿ ಪಾಸ್ತಿಗೆ ನಮ್ಮ ಕನ್ನಡಿಗರ ಮೇಲೆ ಹಲ್ಲೆ ನಡೆಸ್ತಾ ಇರೋದು ನಾವು ಸಹಿಸೋದಿಲ್ಲ. ನಾವ್ಯಾಕೆ ಸುಮ್ಮನಿರ್ಬೇಕು ಅನ್ನುವಂತಹ ಒಂದು ವಿಚಾರವಾಗಿ ಈಗ ಕನ್ನಡಿಗರು ಬೀದಿಗಿಳಿದು ಹೋರಾಟ ನಡೆಸ್ತಾ ಇದ್ದಾರೆ. ಆಗ್ತಾ ಇರುವಂತಹ ಅನ್ಯಾಯ ನಮ್ಗೆ, ಅದರ ಮೇಲೆ ನಮ್ಮ ಮೇಲಿನ ದೌರ್ಜನ್ಯವನ್ನ ನಾವ್ ಯಾಕೆ ಸಹಿಸಿಕೊಳ್ಬೇಕು ಅನ್ನುವಂತಹ ಪ್ರಶ್ನೆ ಈಗ ಕನ್ನಡಿಗರದು. ಹೀಗಾಗಿ ನೀವು ತಮಿಳುನಾಡಲ್ಲಿ ಕರ್ನಾಟಕಕ್ಕೆ ಸೇರಿದಂತಹ ಆಸ್ತಿ ಪಾಸ್ತಿ ಹಾನಿ ಮಾಡೋದಾದ್ರೆ ನಾವು ಕರ್ನಾಟಕದಲ್ಲಿ ಅದೇ ರೀತಿ ತಮಿಳರಿಗೆ ಸೇರಿದಂತಹ ಆಸ್ತಿ ಪಾಸ್ತಿಯನ್ನ ಹಾನಿ ಮಾಡ್ತೀವಿ, ನಾವು ಕೂಡ ತಕ್ಕ ಪಾಠ ಕಲಿಸ್ತೀವಿ ಅನ್ನುವ ವಿಚಾರವಾಗಿ ಕನ್ನಡ ಪರ ಸಂಘಟನೆಯ ಕಾರ್ಯಕರ್ತರು ಕನ್ನಡಿಗರು ಬೀದಿಗಿಳಿದು ಹೋರಾಟ ನಡೆಸ್ತಾ ಇದ್ದಾರೆ. ಬೆಂಗಳೂರಿನ ಸ್ಯಾಟಲೈಟ್ ಬಸ್ ನಿಲ್ದಾಣದಲ್ಲಿ ಅಡಿಯಾರ್ ಆನಂದ್ ಭವನ್ ಹೋಟೆಲ್ ಮೇಲೆ ಕಲ್ಲು ತೂರಾಟ ನಡೆಸಲಾಗಿದೆ. ಹೋಟೆಲ್ನ ಗಾಜುಗಳನ್ನ ಪುಡಿ ಪುಡಿ ಮಾಡಲಾಗಿದೆ. ಮತ್ತೊಂದು ಕಡೆಗೆ ಮೈಸೂರಲ್ಲೂ ಕೂಡ ಟೆಕ್ಸ್ಟೈಲ್ ತಮಿಳರಿಗೆ ಸೇರಿದಂತಹ ಜವಳಿ ಅಂಗಡಿಯನ್ನ ಬಂದ್ ಮಾಡಿ ಅಲ್ಲೂ ಕೂಡ ಪ್ರತಿಭಟನೆ ನಡೆಸಲಾಯಿತು. ಇನ್ನು ಮೈಸೂರು ರಸ್ತೆಯಲ್ಲಿ ತಮಿಳುನಾಡು ನೋಂದಣಿಯ 2 ಲಾರಿಗಳಿಗೆ ಉದ್ರಿಕ್ತರು ಬೆಂಕಿ ಹಚ್ಚಿ ತಮ್ಮ ಆಕ್ರೋಶವನ್ನ ಹೊರಹಾಕಿದ್ರು. 2 ಲಾರಿಗಳು ಬೆಂಕಿಯಿಂದ ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿವೆ. 2 ಲಾರಿಗಳು ಸುಟ್ಟು ನಿಂತಿರುವಂತಹ ದೃಶ್ಯವನ್ನ ನಾವು ನೋಡ್ತಾ ಇದ್ವಿ. ತಮಿಳುನಾಡಿಗೆ ಸೇರಿದಂತಹ 2 ಲಾರಿಗಳ ಮೇಲೆ ಉದ್ರಿಕ್ತರು ಬೆಂಕಿ ಹಚ್ಚಿದ್ದಾರೆ. ಒಟ್ಟಾರೆ
ಕರ್ನಾಟಕದಲ್ಲೂ ಕೂಡ ಶಾಂತಿಯುತವಾಗಿ ಹೋರಾಟ ನಡೆಸ್ತಾ ಇದ್ದಂತಹ ಕನ್ನಡಿಗರು ತಮ್ಮ ತಾಳ್ಮೆಯನ್ನ ಕಳ್ಕೊಂಡಿದ್ದಾರೆ ಅನ್ನುವಂಥದ್ದು ಈ ಮೂಲಕ ಗೊತ್ತಾಗ್ತಾ ಇದೆ. ಯಾವಾಗ ತಮಿಳುನಾಡಲ್ಲಿ ಕನ್ನಡಿಗರ ಮೇಲೆ ದೌರ್ಜನ್ಯ ಶುರುವಾಯಿತೋ, ಕರ್ನಾಟಕಕ್ಕೆ ಸೇರಿದಂತಹ ಆಸ್ತಿ ಪಾಸ್ತಿ ಹಾನಿ ಮಾಡೋದಕ್ಕೆ ಶುರು ಮಾಡಿದ್ರು. ಕನ್ನಡಿಗರು ಕೂಡ ಸುಮ್ಮನೆ ಕೂತಿಲ್ಲ. ಕನ್ನಡಿಗರು ನಮಗೂ ಕೂಡ ಈ ರೀತಿಯಾಗಿ ಹೋರಾಟ ನಡೆಸೋದಿಕ್ಕೆ, ಈ ರೀತಿ ಪ್ರತಿಭಟನೆ ನಡೆಸೋದಿಕ್ಕೆ ಬರುತ್ತೆ, ನಮಗೂ ಕೂಡ ಆಸ್ತಿ ಪಾಸ್ತಿ ಹಾನಿ ಮಾಡೋದಿಕ್ಕೆ ಬರುತ್ತೆ, ಕೇವಲ ನಿಮಗೆ ಮಾತ್ರ ಅಲ್ಲ ಅನ್ನುವಂತಹ ಸಂದೇಶವನ್ನ ಕನ್ನಡಿಗರು ಕೊಡ್ತಾ ಇದ್ದಾರೆ. ಈ ಮೂಲಕ ಬೆಂಗಳೂರಿನ ಸ್ಯಾಟಲೈಟ್ ಬಸ್ ನಿಲ್ದಾಣದಲ್ಲಿ ಕಂಡು ಬರ್ತಾ ಇರುವಂತಹ ದೃಶ್ಯ ಇದು. ಒಂದು ಕಡೆ ಪೊಲೀಸರು ಲಾಠಿ ಚಾರ್ಜ್ ನಡೆಸ್ತಾ ಇದ್ದಾರೆ, ಜನರು ದಿಕ್ಕಾಪಾಲಾಗಿ ಓಡ್ತಾ ಇದ್ದಾರೆ. ಯಾಕಂದ್ರೆ ಲಾಠಿ ಚಾರ್ಜ್ ನಡೆಸುವಂತಹ ಸಂದರ್ಭದಲ್ಲಿ ಯಾರ್ಯಾರು ಕಲ್ಲು ತೂರಾಟ ನಡೆಸಿರ್ತಾರೋ ಅದರ ಜೊತೆಗೆ ಅಲ್ಲಿದ್ದಂತಹ ಸ್ಥಳೀಯರು ಕೂಡ ಕೆಲವೊಂದು ಸರಿ ನೋವನ್ನ ಅನುಭವಿಸಬೇಕಾಗುತ್ತೆ. ಯಾಕಂದ್ರೆ ಅಲ್ಲಿದ್ದಂತಹ ತಪ್ಪಿಗೆ ಆ ಕ್ಷಣದಲ್ಲಿ ಅವರು ಓಡ್ತಾ ಇರುವಂತಹ ಸಂದರ್ಭದಲ್ಲಿ ಅವರ ಮೇಲೆ ಕೂಡ ಲಾಠಿ ಚಾರ್ಜ್ ಆಗುವಂತಹ ಪರಿಸ್ಥಿತಿ ಎದುರಾಗುತ್ತೆ. ಅಲ್ಲಿ ನಾವು ನೋಡ್ತಿರಬಹುದು, ವಿದ್ಯಾರ್ಥಿಗಳು, ಮಕ್ಕಳು, ಮಹಿಳೆಯರು ಎಲ್ಲರೂ ಕೂಡ ಅಲ್ಲಿ ನಿಂತಿದ್ದಾರೆ. ಇನ್ನು ತಮಿಳುನಾಡಲ್ಲಿ ಕನ್ನಡಿಗರ ಆಸ್ತಿ ಪಾಸ್ತಿ ಮೇಲೆ ದಾಳಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಲ್ಲಿ ಕನ್ನಡ ಪರ ಸಂಘಟನೆ ಧರಣಿಯನ್ನ ಮುಂದುವರೆಸಿದ್ದು, ಪೂರ್ವಿಕಾ ಮೊಬೈಲ್ ಶಾಪ್ ಮೇಲೆ ಉದ್ರಿಕ್ತರು ಕಲ್ಲನ್ನ ಎಸೆದಿದ್ದಾರೆ. ಬೆಂಗಳೂರಿನ ಇಂದಿರಾನಗರದಲ್ಲಿರುವಂತಹ ಮೊಬೈಲ್ ಶಾಪ್ ಮೇಲೆ ಕನ್ನಡಿಗರು ಕಲ್ಲನ್ನ ಎಸೆದಿದ್ದಾರೆ, ಕಲ್ಲು ತೂರಾಟ ನಡೆಸಿದ್ದಾರೆ. ಒಂದು ಕಡೆ ತಮಿಳುನಾಡಲ್ಲಿ ಕನ್ನಡಿಗರ ಆಸ್ತಿ ಪಾಸ್ತಿ ಹಾನಿ ಮಾಡಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕರ್ನಾಟಕದಲ್ಲೂ ಕೂಡ ಆಕ್ರೋಶ ವ್ಯಕ್ತವಾಗಿ ನಾವು ಕೂಡ ತಮಿಳರಿಗೆ ಸೇರಿದಂತಹ ಅಂಗಡಿಗಳ ಮೇಲೆ, ಹೋಟೆಲ್ಗಳ ಮೇಲೆ, ಲಾರಿಗಳ ಮೇಲೆ ನಾವು ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸ್ತೀವಿ ಅಂತ ಈಗ ಬೆಂಗಳೂರಿನ ಇಂದಿರಾನಗರದಲ್ಲಿರುವಂತಹ ಪೂರ್ವಿಕಾ ಮೊಬೈಲ್ ಶಾಪ್ ಮೇಲೆ ಉದ್ರಿಕ್ತರು ಕಲ್ಲೆಸೆತಾ ಇರುವಂತಹ ದೃಶ್ಯವನ್ನ ನಾವೀಗ ನೋಡಬಹುದು. ಇಂದಿರಾನಗರದಲ್ಲಿರುವಂತಹ ಮೊಬೈಲ್ ಶಾಪ್ ಇದು. ಅಲ್ಲಿ ಈಗ ಕನ್ನಡ ಪರ ಹೋರಾಟಗಾರರು ತಮ್ಮ ಆಕ್ರೋಶವನ್ನ ಹೊರ ಹಾಕ್ತಾ ಇದ್ದಾರೆ. ಮೊಬೈಲ್ ಶಾಪ್ ನ ಮೇಲೆ ಏನು ಕಲ್ಲನ್ನ ಎಸೆತಾ ಇದ್ದಾರೆ, ಜೊತೆಗೆ ಕೈಗೆ ಸಿಕ್ಕಂತಹ ವಸ್ತುಗಳನ್ನ ಎಸೆದು ತಮ್ಮ ಆಕ್ರೋಶವನ್ನ ಹೊರ ಹಾಕ್ತಾ ಇದ್ದಾರೆ. ಭಾಷೆ, ಈ ಮೂರು ವಿಚಾರಗಳು ಕೂಡ ಕನ್ನಡಿಗರಿಗೆ ತುಂಬಾ ಭಾವನಾತ್ಮಕವಾದಂತಹ ವಿಚಾರ. ಯಾವುದೇ ಕಾರಣಕ್ಕೂ ನಮ್ಮ ನೆಲಕ್ಕೆ, ನಮ್ಮ ಜಲಕ್ಕೆ, ನಮ್ಮ ಭಾಷೆಗೆ ಅನ್ಯಾಯವಾಗೋದಕ್ಕೆ ಯಾವತ್ತೂ ಕೂಡ ಕನ್ನಡಿಗರು ಬಿಡೋದಿಲ್ಲ. ಅದರಲ್ಲೂ ಕೂಡ ಕನ್ನಡಿಗರು ಶಾಂತಿ ಪ್ರಿಯರು. ಶಾಂತಿಯ ರೀತಿಯಲ್ಲೇ ಇಷ್ಟು ದಿನ ಕೂಡ ನಮ್ಗೆ ಇಷ್ಟ ಅನ್ಯಾಯ ಆಗ್ತಾ ಇದ್ರು ಕೂಡ ಸಹಿಸಿಕೊಂಡು ಬಂದ್ ಮೂಲಕ, ಪ್ರತಿಭಟನೆ ಮೂಲಕ ತಮ್ಮ ಅಸಮಾಧಾನವನ್ನ ಹೊರ ಹಾಕ್ತಾ ಬಂದಿದ್ರು. ಯಾವುದೇ ಕಾರಣಕ್ಕೂ ಕೂಡ ತಮಿಳು ಭಾಷಿಗರು, ತಮಿಳರಿಗೆ ಸೇರಿದಂತಹ ಸಾಕಷ್ಟು ಆಸ್ತಿ ಪಾಸ್ತಿ ಕರ್ನಾಟಕದಲ್ಲಿ ಇದ್ರೂ ಕೂಡ ಯಾವುದೇ ರೀತಿಯ ಹಾನಿ ಮಾಡಿರಲಿಲ್ಲ. ಆದ್ರೆ ಯಾವಾಗ ತಮಿಳುನಾಡಲ್ಲಿ ಕನ್ನಡಿಗರ ಮೇಲೆ ದೌರ್ಜನ್ಯ ಶುರುವಾಯಿತೋ, ಕನ್ನಡಿಗರಿಗೆ ಸೇರಿದಂತಹ ಆಸ್ತಿ ಪಾಸ್ತಿ ಮೇಲೆ ದಾಳಿ ಶುರುವಾಯಿತೋ, ಆ ಸಂದರ್ಭದಲ್ಲಿ ಕನ್ನಡಿಗರು ಕೂಡ ನಾವೇನು ಸುಮ್ಮನೆ ಕುಳಿತುಕೊಂಡಿಲ್ಲ, ನಮಗೂ ಕೂಡ ಆಕ್ರೋಶ ಇದೆ, ನಮ್ಮ ತಾಳ್ಮೆ ನಮ್ಮ ದೌರ್ಬಲ್ಯ ಅಲ್ಲ ಅನ್ನುವಂತಹ ಸಂದೇಶವನ್ನ ಕೊಡೋದಕ್ಕೆ ಹೊರಟಿದ್ದು. ಈಗ ಕರ್ನಾಟಕದಲ್ಲಿ, ಅದರಲ್ಲೂ ಕೂಡ ಬೆಂಗಳೂರಲ್ಲಿ ಕನ್ನಡಿಗರಿಗೆ ಸೇರಿದಂತಹ ಯಾವೆಲ್ಲ ತಮಿಳರಿಗೆ ಸೇರಿದಂತಹ ಆಸ್ತಿ ಪಾಸ್ತಿಗಳೇನಿದೆ ಅದರ ಮೇಲೆ ಒಂದೊಂದಾಗಿ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡಿರುವಂತಹ ದೃಶ್ಯವನ್ನ ನಾವೀಗ ನೋಡ್ತಾ ಇದ್ದೀವಿ. ಒಂದು ಕಡೆ ಬೆಂಗಳೂರಿನ ಸ್ಯಾಟಲೈಟ್ ಬಸ್ ನಿಲ್ದಾಣದಲ್ಲಿ ಅಡಿಯಾರ್ ಆನಂದ್ ಭವನ್, ಎಲ್ಲರೂ ಗೊತ್ತಿರುವಂತಹ ವಿಚಾರ, ತಮಿಳು ಒಡೆತನದ ಹೋಟೆಲ್ ಇದು. ಅದರ ಮೇಲೆ ಕಲ್ಲು ತೂರಾಟ ನಡೆಸಲಾಗಿದೆ, ಅದರ ಮೇಲೆ ದಾಳಿ ನಡೆಸಲಾಗಿದೆ. ಮತ್ತೊಂದು ಕಡೆಗೆ ಇಂದಿರಾನಗರದಲ್ಲಿ ಪೂರ್ವಿಕಾ ಮೊಬೈಲ್ ಶಾಪ್ ಏನಿದೆ ಅದು ಕೂಡ ತಮಿಳು ಒಡೆತನದ ಮೊಬೈಲ್ ಶಾಪ್ ಆಗಿದೆ. ಅದರ ಮೇಲೆ ದಾಳಿ ನಡೆಸಲಾಗಿದೆ, ಕಲ್ಲು ತೂರಾಟ ನಡೆಸಲಾಗಿದೆ, ಕಿಟಕಿ ಗಾಜುಗಳನ್ನ ಪುಡಿ ಪುಡಿ ಮಾಡಲಾಗಿದೆ. ಮಾತ್ರವಲ್ಲ, ಆಕ್ರೋಶಗೊಂಡಂತಹ ಕನ್ನಡಿಗರು ಕೈಗೆ ಸಿಕ್ಕಂತಹ ವಸ್ತುಗಳನ್ನ ಆ ಶಾಪ್ಗಳ ಮೇಲೆ, ಹೋಟೆಲ್ ಮೇಲೆ ಎಸೆತಾ ಇರುವಂತಹ ದೃಶ್ಯವನ್ನ ನಾವು ನೋಡಬಹುದು. ಮತ್ತೊಂದು ಕಡೆ ಮೈಸೂರು ರಸ್ತೆಯಲ್ಲಿ
2 ಲಾರಿಗಳಿಗೆ ಬೆಂಕಿ ಹಚ್ಚಲಾಗಿದೆ. ಇನ್ನೊಂದು ಕಡೆ ಮೈಸೂರಲ್ಲಿ ತಮಿಳರಿಗೆ ಸೇರಿದಂತಹ ಒಂದು ಜವಳಿ ಅಂಗಡಿಯನ್ನ ಬಂದ್ ಮಾಡಿ ಅಲ್ಲಿ ಪ್ರತಿಭಟನೆ ಕೂಡ ನಡೆಸಲಾಗಿದೆ. ಇನ್ನು ತಮಿಳು ಭಾಷಿಕರು ಹೆಚ್ಚಿರುವಂತಹ ಪ್ರದೇಶದಲ್ಲಿ ಭದ್ರತೆ ಕೂಡ ಹೆಚ್ಚಿಸಲಾಗಿದೆ. ಮತ್ತೊಂದು ಕಡೆಗೆ ಒಟ್ಟಾರೆ ತಮಿಳರ ಮೇಲೆ ಹಲ್ಲೆ ಮಾಡೋದು ನಮ್ಮ ಉದ್ದೇಶ ಅಲ್ಲ, ನಮ್ಗೆ ಬೇಕಾಗಿರೋದು ನೀರು, ನಮ್ಗೆ ಬೇಕಾದ್ದು ನ್ಯಾಯ. ನಮ್ಮಲ್ಲೇ ಕುಡಿಯೋಕ್ ನೀರಿಲ್ಲದಿದ್ದಾಗ ನಾವು ಹೇಗೆ ಬೇರೆಯವರಿಗೆ ಕೊಡೋದಕ್ಕೆ ಸಾಧ್ಯ ಅನ್ನುವಂತಹ ಪ್ರಶ್ನೆಯನ್ನು ಇಟ್ಕೊಂಡು ಕನ್ನಡಿಗರು ಹೋರಾಟ ನಡೆಸ್ತಾ ಇದ್ದಾರೆ.